ರಾಜ್ಯದ ಬೊಕ್ಕಸ ಬರಿದಾಗಿದೆ. ಸರ್ಕಾರಿ ಅಧಿಕಾರಿಗಳಿಗೆ ಸಂಬಳ ಕೊಡೋದಕ್ಕೂ ಕೂಡ ಸರ್ಕಾರದ ಬಳಿಯಲ್ಲಿ ಹಣ ಇಲ್ಲ ಅಂತ ಹೇಳಿ ಮಾತಾಡ್ಕೊಳ್ತಾ ಇದ್ದಾರೆ. ಸರ್ಕಾರಿ ಕಚೇರಿಯ ನವೀಕರಣಕ್ಕೂ ಕೂಡ ಈ ಸರ್ಕಾರಕ್ಕೆ ಹಣ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಬೇರೆಲ್ಲೋ ದೇಣಿಗೆಯನ್ನ ಸಂಗ್ರಹಿಸಿ ಸರ್ಕಾರಿ ಕಚೇರಿಯ ನವೀಕರಣ ಆಗ್ತಾ ಇದೆ. ಹೀಗೆಲ್ಲ ಇರುವಾಗ ಹಣವನ್ನ ತುಂಬಿಸಬೇಕಲ್ಲ, ಬೊಕ್ಕಸಕ್ಕೆ ಹಣ ತುಂಬಿಸಬೇಕಲ್ಲ. ಸಾಮಾನ್ಯ ಬಡಪಾಯಿ ವರ್ತಕರಿಂದ, ಚಿಕ್ಕ ಪುಟ್ಟ ವ್ಯಾಪಾರ ಮಾಡೋರು, ಹೂ ಮಾರೋರು ಅಥವಾ ಎಳ್ನೀರು ಮಾರೋರು ಅಥವಾ ಮೀನು ಮಾರೋರು, ಈ ರೀತಿ ಸಣ್ಣ ಪುಟ್ಟ ವರ್ತಕರಿಂದ ಈ ಸರ್ಕಾರ, ಅದು ಮುಖ್ಯಮಂತ್ರಿಗಳ ಟಾರ್ಗೆಟ್ನ ಮೇಲೆಗೆ ತೆರಿಗೆ ಇಲಾಖೆ ಅಧಿಕಾರಿಗಳು ಇವರಿಂದ ನೋಟಿಸ್ ಕೊಟ್ಟು ತೆರಿಗೆಯನ್ನು ವಸೂಲಿ ಮಾಡ್ತಿದ್ದಾರೆ ಅನ್ನೋ ವಿಚಾರ ನೋಡಿ. ನಾವು ರಾಜ್ಯದ ಮೂಲೆ ಮೂಲೆಯಲ್ಲೂ ಕೂಡ ಆಯಾ ಭಾಗದ ವರ್ತಕರು ಸರ್ಕಾರದ ಮೇಲೆ ಎಷ್ಟು ಸಿಟ್ಟಾಗಿದ್ದಾರೆ, ಅವರಿಗೆ ಎಷ್ಟು ಹೊರೆಯಾಗ್ತಿದೆ ಅನ್ನೋದನ್ನ ನಿಮ್ಗೆ ತೋರಿಸ್ತಾ ಇದೀವಿ. ನಮ್ಮೆಲ್ಲ ರಿಪೋರ್ಟರ್ಗಳು ಕೂಡ ಬೇರೆ ಬೇರೆ ಜಿಲ್ಲೆಗಳಿಂದ ನಮ್ಮ ಜೊತೆಲಿ ಸಂಪರ್ಕದಲ್ಲಿದ್ದಾರೆ. ನಾವು ನಿರಂತರವಾಗಿ ಅವ್ರನ್ನ ಮಾತಾಡಿಸ್ತಾ ಇದ್ವಿ. ಈಗ ಎಕ್ಸಾಕ್ಟ್ ಆಗಿ ಹುಬ್ಬಳ್ಳಿಯಿಂದ ಪ್ರಕಾಶ್ ಇದ್ದಾರೆ. ಪ್ರಕಾಶ್, ಆ ವರ್ತಕರು ಏನ್ ಹೇಳ್ತಾ ಇದ್ದಾರೆ, ಜೊತೆಗೆ ಮುಖ್ಯಮಂತ್ರಿಗಳು ಈ ರೀತಿ ಟಾರ್ಗೆಟ್ ಕೊಟ್ಟಿರೋದು ಅವ್ರನ್ನೆಷ್ಟು ಹೈರಾಣಾಗಿಸಿದೆ? ತಾವೆಲ್ಲಿದ್ದೀರಿ ಈಗ? ಎಸ್ ನಿಜಕ್ಕೂ ರಂಜಿತ್, ಏನಂದ್ರೆ ಫೋನ್ ಪೇ, ಗೂಗಲ್ ಪೇ ಅಂತ ಏನು ಯುಪಿಐ ಟ್ರಾನ್ಸಾಕ್ಷನ್ ಮೂಲಕ ವ್ಯಾಪಾರ ವಹಿವಾಟನ್ನ ಮಾಡ್ತಾ ಇರುವಂತ, ಅದೇ ರೀತಿ ಹಣವನ್ನ ಸ್ವೀಕಾರ ಮಾಡ್ತಾ ಇರುವಂತ ವರ್ತಕರು, ವ್ಯಾಪಾರಸ್ಥರಿಗೆ ಏನು ವಾಣಿಜ್ಯ ತೆರಿಗೆ ಇಲಾಖೆ, ಅದರಲ್ಲೂ ರಾಜ್ಯ ವಾಣಿಜ್ಯ ತೆರಿಗೆ ಇಲಾಖೆ ಕೊಟ್ಟಂತ ಶಾಕ್ನಿಂದಾಗಿ ವಾಣಿಜ್ಯಗರಿ ಹುಬ್ಬಳ್ಳಿಯಲ್ಲೂ ಕೂಡ ವರ್ತಕರು ಬೆಚ್ಚಿ ಬಿದ್ದಿರ್ತಕ್ಕಂಥದ್ದು. ಸದ್ಯ ನಾನೀಗ ಗಾಂಧಿ ಮಾರ್ಕೆಟ್ ಅಂದ್ರೆ ದುರ್ಗದ ಬೈಲ್ನ ಪಕ್ಕದಲ್ಲಿರ್ತಕ್ಕಂಥ ಗಾಂಧಿ ಮಾರ್ಕೆಟ್ ಪ್ರದೇಶದಲ್ಲಿದ್ದೀನಿ. ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರಬಹುದು, ಇಲ್ಲಿ ಎಲ್ಲ ವರ್ತಕರು ಅಂದ್ರೆ ತರಕಾರಿ ಮಾರಾಟ ಮಾಡುವಂತವ್ರು ಇರಬಹುದು, ಸಣ್ಣ ಪುಟ್ಟ ಗೂಡಂಗಡಿ ಇಟ್ಕೊಂಡು ಏನು ವ್ಯಾಪಾರ ವಹಿವಾಟವನ್ನ ಮಾಡ್ತಕ್ಕಂಥ ಇರಬಹುದು, ಪ್ರತಿಯೊಬ್ಬರು ಕೂಡ ಈ ಒಂದು ವಾಣಿಜ್ಯ ತೆರಿಗೆ ಇಲಾಖೆಯ ಒಂದು ಶಾಕ್ನಿಂದಾಗಿ ಬೆಚ್ಚಿ ಬಿದ್ದಿರ್ತಕ್ಕಂಥದ್ದು. ಬಹುತೇಕ ಎಲ್ಲ ವ್ಯಾಪಾರಸ್ಥರು, ವರ್ತಕರು ಕೂಡ ಫೋನ್ ಪೇ ಅಂದ್ರೆ ಯುಪಿಐ ಟ್ರಾನ್ಸಾಕ್ಷನ್ ಅನ್ನ ಸ್ಥಗಿತಗೊಳಿಸಿರ್ತಕ್ಕಂಥದ್ದು. ಯಾಕಂದ್ರೆ ಒಂದ್ ಕಡೆ ರಾಜ್ಯ ಸರ್ಕಾರ ತನ್ನ ಬೊಕ್ಕಸವನ್ನ ಏನು ಖಾಲಿ ಮಾಡಿದೆ, ಈ ಖಾಲಿ ಮಾಡಿರ್ತಕ್ಕಂಥ ಬೊಕ್ಕಸವನ್ನ ತುಂಬಿಸಿಕೊಳ್ಳುವಂತ ನಿಟ್ಟಿನಲ್ಲಿ ಒಂದ್ ಕಡೆ ಅಧಿಕಾರಿಗಳಿಗೆ ಏನು ಟಾರ್ಗೆಟ್ ಅನ್ನ ನೀಡಿರುವಂತಹ ಹಿನ್ನೆಲೆಯಲ್ಲಿ ಒಂದ್ ಕಡೆ ವರ್ತಕರಿಂದ ಕೂಡ ಸಾಕಷ್ಟು ಆಕ್ರೋಶ, ಅಸಮಾಧಾನ ವ್ಯಕ್ತವಾಗ್ತಾ ಇದೆ. ಯಾಕಂದ್ರೆ ಸಣ್ಣ ಪುಟ್ಟ ಅಂಗಡಿಗಳನ್ನ ಇಟ್ಕೊಂಡು ತರಕಾರಿ ಮಾರುವಂತವರು ಹೇಗೆ ನಾವು ಟ್ಯಾಕ್ಸ್ ಕಟ್ಟಬೇಕು, ಯಾಕಂದ್ರೆ ಬರುವಂತ ಲಾಭವೇ ನಮಗೆ ಕಡಿಮೆ. ಸಣ್ಣ ಪುಟ್ಟ ವ್ಯಾಪಾರವನ್ನ ಮಾಡ್ತಕ್ಕಂಥ, ಹೀಗೆ ಏನು ತರಕಾರಿ ವ್ಯಾಪಾರ ಮಾಡ್ತಾ ಇರತಕ್ಕಂಥ ವರ್ತಕರೇನಿದ್ದಾರೆ, ಸಣ್ಣ ಪುಟ್ಟ ಅಂಗಡಿಗಳ ವರ್ತಕರೇನಿದ್ದಾರೆ, ಅವರಿಗೆ ಮತ್ತಷ್ಟು ಸಂಕಷ್ಟ ಎದುರಾಗಿದೆ ಅಂತ ಹೇಳ್ಬೋದು. ನಾನು ವರ್ತಕರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ಟ್ಯಾಕ್ಸ್ ಕಟ್ಟುವಂತ ನಿಟ್ಟಿನಲ್ಲಿ ಈಗ ಫೋನ್ ಪೇ, ಗೂಗಲ್ ಪೇ ಇವನ್ನೆಲ್ಲ ಯಾಕೆ ತಾವು ನಿಲ್ಲಿಸಿದಿರಿ? ಮೊದಲೆಲ್ಲ ಸ್ವೀಕಾರ ಮಾಡ್ತಿದ್ರಿ. ಟ್ಯಾಕ್ಸ್ ಅದು ಕಟ್ಟಾಗ್ತಾ ಇದೆ ಅಂತಂದ ನಿಲ್ಸಿದೀವಿ ಸರ್, ಅದಕ್ಕೆ ರೀ. ಈಗೇನು ಅಧಿಕಾರಿಗಳು ಏನಾದ್ರು ಬಂದಿದ್ರ ಇಲ್ಲಿ ಟ್ಯಾಕ್ಸ್ ಕಟ್ಟಬೇಕು ಅಂತ ಹೇಳಿದ್ರ? ಏನ್ ಹೇಳಿಲ್ಲ ಸರ್, ನಾವು ಟಿವಿಯಲ್ಲಿ ನೋಡ್ಬಿಟ್ಟು ಎಲ್ಲ ಫೋನ್ ಪೇ ಅದೆಲ್ಲ ಬಂದ್ ಮಾಡಿಸ್ಬಿಟ್ಟಿದ್ದೀವಿ ಸರ್. ಎಷ್ಟು ವರ್ಷದಿಂದ ಇಲ್ಲಿ ವ್ಯಾಪಾರ ಮಾಡ್ತಾ ಇದ್ರಿ? ನಾವು ಮಾಡ್ತಾ ಇರೋದು 10 ವರ್ಷದಿಂದ ಮಾಡ್ತಾ ಇದೀವಿ ಸರ್. ಇಲ್ಲಿ 10 ವರ್ಷ ಆಯ್ತು. ಅದು ಫೋನ್ ಪೇ ಇಲ್ಲಿ 20 ರೂಪಾಯಿ ತರಕಾರಿ ತಗೊಂಡ್ರು ಸದ್ರೆ ಫೋನ್ ಪೇ ಮಾಡ್ತಾರೆ ಸರ್. ಅದನ್ನ ಟ್ಯಾಕ್ಸ್ ಈಗ 1000 ರೂಪಾಯಿ ಫೋನ್ ಪೇ ಆದ್ರೆ 200 ರೂಪಾಯಿ ಕಟ್ ಮಾಡ್ತಾ ಇದ್ದಾರೆ. ಅದಕ್ಕೆ ಫೋನ್ ಪೇನೆ ಬಂದ್ ಮಾಡ್ಬಿಟ್ಟಿದ್ದೀವಿ ಸರ್. ಓಕೆ ಸರ್, ಬಂದೇ ಮಾಡಿಟ್ಟಿದ್ದೀವಿ ಸರ್. ರಂಜಿತ್, ಇದು ಒಂದ್ ಕಡೆ ತರಕಾರಿ ವ್ಯಾಪಾರಸ್ಥರ ಮಾತುಗಳಾದ್ರೆ, ಇನ್ನ ಇಲ್ಲಿ ಅಲ್ಪೋಪಹಾರನ್ನ ತಯಾರು ಮಾಡುವಂತ ಗೂಡಂಗಡಿ ವರ್ತಕರಿದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಸರ್, ತಾವು ಈಗ ಇದನ್ನ ಡಿಜಿಟಲ್ ಟ್ರಾನ್ಸಾಕ್ಷನ್ ಅನ್ನ, ಯುಪಿಐ ಟ್ರಾನ್ಸಾಕ್ಷನ್ ಯಾಕೆ ಸ್ಥಗಿತ ಮಾಡಿದ್ರಿ? ಅದೇ ಸರ್, ಈಗ ಡಿಜಿಟಲ್ ಇದು ಕರ್ನಾಟಕ ವಾಣಿಜ್ಯ ತೆರಿಗೆ ಮಂಡಳಿ ಇವರಿಂದ ನಾನು ಇದು ಮಾಡ್ತೇನೆ ಈಗ ಸರ್, ಸ್ವಾಗತ ಮಾಡ್ತೇನೆ. ಈಗ ಈ ಬೀದಿ ಬದಿ ವ್ಯಾಪಾರಸ್ಥರು, ಸಣ್ಣ ಪುಟ್ಟ ವ್ಯಾಪಾರ ಮಾಡೋರ್ರಿ, ಅದಕ್ಕೆ ಇದು ಹೊರೆ ಆಗುತ್ತೆ. ಇದು ಸಣ್ಣ ಪುಟ್ಟ ವ್ಯಾಪಾರ ಮಾಡೋರಿಗೆ ಈಗ ಒಂದು ವರ್ಷಕ್ಕೆ ಒಂದು 50-52 ಲಕ್ಷ ಹೀಗೆಲ್ಲ ತೆರಿಗೆ ನಾವು ಇದು ಪಾವತಿಸಿದ್ರೆ, ನಮ್ಮ ಸಣ್ಣ ಉದ್ಯಮದವರು ಚಿಕ್ಕ ಪುಟ್ಟ ವ್ಯಾಪಾರ, ನಮ್ಮ ಮಕ್ಕಳಿಗೆ ನಾವು ಎಜುಕೇಶನ್ ಕೊಡ್ತಾ ಇದು ಮಾಡ್ತಾ ನಾವು ಮನೆ ಬಾಡಿಗೆ ಕಟ್ಟಬೇಕು, ಎಲ್ಲ ಕಟ್ಟಬೇಕು. ಬರುವ ಆದಾಯನೇ ಬಹಳ ಕಡಿಮೆ ಇರುವಾಗ ನಾವು ಇದು ಬಹಳ ಹೊರೆ ಆಗುತ್ತೆ ಅಂತ ನನ್ನ ಅನಿಸಿಕೆ. ಅಮ್ಮ, ಈಗ ಏನು ಇವನ್ನೆಲ್ಲ ಯುಪಿಐ ಟ್ರಾನ್ಸಾಕ್ಷನ್ ಮಾಡುವಂತವ್ರಿಗೆ ಎಲ್ಲ ಈ ರೀತಿ ಶಾಕ್ ಕೊಟ್ಟಿರ್ತಕ್ಕಂಥದ್ದು. ಒಂದ್ ಕಡೆ ಅಧಿಕಾರಿಗಳು ನೋಟಿಸ್ ಅನ್ನ ಕೊಟ್ಟಿದ್ದಾರೆ, ಬಹುತೇಕ ಕಡೆ ಯುಪಿಐ ಟ್ರಾನ್ಸಾಕ್ಷನ್ ಸ್ಥಗಿತಗೊಳಿಸಿದ್ರು ಕೂಡ ಟ್ಯಾಕ್ಸ್ ಕಟ್ಟಬೇಕು ಅಂತಕ್ಕಂಥ ನಿಯಮ ಇದೆ. ಏನ್ ಹೇಳ್ತೀರಿ? ಅಲ್ಲಿ ಸರ್, ನಾವು ಜೀವನ ಮಾಡೋದ ಕಷ್ಟ ಐತಿ. ಒಂದ್ 100-200 ರೂಪಾಯಿ ಬೆಳಗಿಂದ 10 ಮಟ್ಟ ದುಡಿದ್ರು ಒಂದ್ 300 ರೂಪಾಯಿ ಲಾಭ ತೆಗಿತೈತಿ. ಅದ್ರ ಟ್ಯಾಕ್ಸ್ ತುಂಬ್ರಿ ಅಂದ್ರ ಮನಿ ಬಾಡಿಗೆ, ಮಕ್ಕಳದ ಸಾಲಿ ಖರ್ಚು, ಆಟೋದ ಅದೆಲ್ಲ ತೆಗದ ನಾವು ಎಲ್ಲಿಂದ ಕೊಡ್ಬೇಕ ಅವ್ರಿಗೆ? ಎಲ್ಲಿಂದ ಕಟ್ಟೋದ್ ನಾವು? ವರ್ಷಕ್ಕೆ 50 ಲಕ್ಷ ಕೊಡ್ರಿ, 10 ಲಕ್ಷ, 50 ಬೇಡ್ರಿ, 5 ಲಕ್ಷ ಕಟ್ಟಕ್ಕೆ ನಮ್ ಕಡೆ. ಪ್ರಕಾಶ್, ನೀವು ಮಾತಾಡಿಸ್ತಾ ಇರಿ, ನಿಮ್ಮನ್ನ ಮತ್ತೆ ನಾನು ಕನೆಕ್ಟ್ ಮಾಡ್ತೀನಿ. ಹಾಗೆ
ಬೀದರ್ನಿಂದ ನಮ್ಮ ಪ್ರತಿನಿಧಿ ಇದ್ದಾರೆ, ಬೀದರ್ನ ಪ್ರತಿನಿಧಿ. ಜನ ರೊಚ್ಚಿಗೆದ್ದಿದ್ದಾರೆ. ಅಂಗಡಿ ಮಾಲೀಕರು, ಸಣ್ಣ ಪುಟ್ಟ ವ್ಯಾಪಾರ ಮಾಡುವಂತ ಅಂಗಡಿ ಮಾಲೀಕರು ಇವತ್ತು ಸರ್ಕಾರಕ್ಕೆ ಹಿಡಿಶಾಪ ಹಾಕ್ತಾ ಇದ್ದಾರೆ. ಮುಖ್ಯಮಂತ್ರಿಗಳೇ ಸೂಚನೆ ಕೊಟ್ಟರು, ಮುಖ್ಯಮಂತ್ರಿಗಳೇ ಟಾರ್ಗೆಟ್ ಕೊಟ್ಟಿದ್ದಾರೆ. ಹಾಗಾಗಿ ತೆರಿಗೆ ಇಲಾಖೆ ಅಧಿಕಾರಿಗಳು ನಮ್ಮಿಂದ ಈಗ ನೋಟಿಸ್ ಕೊಟ್ಟು ನಮ್ಮಿಂದ ವಸೂಲಿ ಮಾಡೋದಕ್ಕೆ ಹಿಡಿದಿದ್ದಾರೆ ಅನ್ನೋದು ಅವರೆಲ್ಲರ ಆರೋಪ. ಬೀದರ್ನಿಂದ ನಮ್ಮ ಪ್ರತಿನಿಧಿ ಇದ್ದಾರೆ. ನೋಡಿ, ಬೀದರ್ನಲ್ಲಿ ವ್ಯಾಪಾರಿಗಳು ಏನ್ ಹೇಳ್ತಾ ಇದ್ದಾರೆ ಈ ಸರ್ಕಾರಕ್ಕೆ? ಮುಖ್ಯಮಂತ್ರಿಗಳಿಗೆ ಇದರ ಅರಿವಿಲ್ವಾ? ತಾವೀಗ ಬೀದರ್ನ ಎಲ್ಲಿದ್ದೀರಿ? ವ್ಯಾಪಾರಸ್ಥರ ಗೋಳೇನು? ಹೌದು ರಂಜಿತ್, ನಿಜಕ್ಕೂ ರಾಜ್ಯ ಸರ್ಕಾರ ಸಣ್ಣ ಸಣ್ಣ ವ್ಯಾಪಾರಿಗಳ ಹಿತ ಕಾಪಾಡಬೇಕು. ಆದ್ರೆ ಎಲ್ಲೋ ಒಂದ್ ಕಡೆ ಇವತ್ತೇನು ಕೇಂದ್ರ ಸರ್ಕಾರ ಡಿಜಿಟಲ್ ಇಂಡಿಯಾ ಆಗಬೇಕು, ಕ್ಯಾಶ್ಲೆಸ್ ಆಗಬೇಕು ಅಂತೇಳಿ ಸಾಕಷ್ಟು ಒಂದು ಸಂಕಲ್ಪದಿಂದ ಕ್ಯಾಶ್ಲೆಸ್ ಮಾಡಿದ್ದಾರೆ. ಆದ್ರೆ ಇವತ್ತು ಎಲ್ಲೋ ಒಂದ್ ಕಡೆ ಸಣ್ಣ ಸಣ್ಣ ವ್ಯಾಪಾರಿಗಳು ಎಲ್ಲೋ ಒಂದ್ ಕಡೆ ಕೈ ಸಾಲ ಆ ಸಾಲ ಮಾಡ್ಕೊಂಡು ವ್ಯಾಪಾರ ನಡೆಸ್ತಾರ. ಅವ್ರಿಗೆ ನಿಜಕ್ಕೂ ಸಾಕಷ್ಟು ಒಂದು ಬಿಗ್ ಶಾಕ್ ಸರ್ಕಾರ ಕೊಟ್ಟದ ಅಂತ ಹೇಳ್ಬೋದು. ನಾವೀಗ ಮೋಹನ್ ಮಾರ್ಕೆಟ್ ನ ಒಂದು ಸಣ್ಣ ವ್ಯಾಪಾರಿ, ಒಂದು ಟೀ ಅಂಗಡಿ ಒಳಗಡೆ ಇದ್ದೀವಿ. ಹಿಡಿಶಾಪ್ ಹಾಕ್ತಾ ಇದ್ದಾರೆ ಅವ್ರು ಕೂಡ. ಯಾಕಂದ್ರೆ ಟೋಟಲಿ ಇವತ್ತೇನು ಪ್ರತಿಯೊಬ್ಬರು ಯಾರು ಕೂಡ ಕ್ಯಾಶ್ ತರ್ತಾ ಇಲ್ಲ. ಎಲ್ಲರೂ ಏನದಂದ್ರೆ UPI ಮೂಲಕ ಹಣ ಹಾಕ್ತಾರ. UPI ಮೂಲಕ ಏನದಂದ್ರೆ ಹಣ ಸ್ಕ್ಯಾನ್ ಮಾಡ್ತಾರ. ಅದ್ರ ಟೋಟಲಿ ನೋಡ್ಬೋದು ನೀವು. ಈಗಾಗಲೇ ಒಂದು ಟೀ ಅಂಗಡಿ ಒಳಗಡೆ ನಾವಿದ್ದೀವಿ. ಪ್ರತಿಯೊಬ್ಬರು ಏನದಂದ್ರೆ ಈ ರೀತಿ ಹಣ ಏನದಂದ್ರೆ ಹಾಕ್ತಾರ. ಅದ್ರ ನಿಜಕ್ಕೂ ಸರ್ಕಾರದ ನಡೆಗೆ ಸಾಕಷ್ಟು ಒಂದು ನಾವು ಬೀದಿ ಪಾಲಾಗ್ತಾ ಇದ್ದೀವಿ. ಅಲ್ಲಲ್ಲಿ ಫೈನಾನ್ಸ್, ಅಲ್ಲಲ್ಲಿ ಕೈ ಸಾಲ ತಗೊಂಡು ವ್ಯಾಪಾರ ಮಾಡ್ತೀವಿ. ಆದ್ರೆ ನಿಜಕ್ಕೂ ಟ್ಯಾಕ್ಸ್ ಎಲ್ಲಿಂದ ಕಟ್ಟರಿ? ನಾವು ಸಾಲದಲ್ಲೇ ಇದ್ದೀವಿ, ಸಿಗದೆ ಎಲ್ಲೊಂದು 10-20% ಅಂತ ಹೇಳ್ತಾ ಇದ್ದಾರೆ. ಏನ್ ಸರ್ ಇದು? ಈಗೆಲ್ಲ ಟೋಟಲಿ ಸರ್ಕಾರ ಏನದಂದ್ರೆ ಟ್ಯಾಕ್ಸ್ ಕಟ್ರಿ ಅಂತ ಹೇಳ್ತಾ ಇದೆ. ನಿಮಗೆ ಏನಾದ್ರೂ ನೋಟಿಸ್ ಬಂದಿದೆ? ಏನ್ ಹೇಳ್ಬೇಕಂದ್ರೆ ಸರ್ಕಾರ ನೋಟಿಸ್ ಇನ್ನ ಬಂದಿಲ್ಲ ಸರ್. ಬರ್ತದೆ, ಹೆಂಗಿನು ಬರೀ ಎಲ್ಲರಿಗೂ ಬರ್ತದೆ. ಆದ್ರೆ ಸಿದ್ದರಾಮಯ್ಯ ಸರ್ಕಾರ ಹಿಂಗ 18% ಮಾಡ್ರೆ ನಾವು ಎಲ್ಲಿ ಹೋಗ್ಬೇಕು? ಗರೀಬರು ಸರಿ ಇದ್ದೇವೆ ಅಂತ ಹೇಳ್ತಾರೆ. ಆದ್ರೆ ಎಲ್ಲಾರ ಇವ್ರು ಗರೀಬರು ಅಂತಾರ. ಅವ್ರು ಮೋದಿ ಅವ್ರು ಹೇಳ್ತಾರ ಡಿಜಿಟಲ್ ಇಂಡಿಯಾ ಮಾಡಂತ ಹೇಳ್ತಾರ, ಡಿಜಿಟಲ್ ಕ್ಯಾಶ್ಲೆಸ್ ಮಾಡಂತಾರ. ಇವ್ರು ಇದ್ರ ಟ್ಯಾಕ್ಸ್ ಹಾಕ್ತಂತಾರ. ಗ್ಯಾರಂಟಿ ಕೊಟ್ಟಿದ್ದಾರೆ. ಗ್ಯಾರಂಟಿ ಉಳಿಸ್ಕೋಸ್ಕರ ಸರ್ಕಾರ ಈ ರೀತಿ ಪ್ರತಿಯೊಬ್ಬರಿಗೆ ಹೊರೆ ಆಗ್ತಾ ಇದೆಯೇನು? ನೀವೆಲ್ಲ ಸಾಲ ಸುಳ್ಳ ಮಾಡಿ ದಂಧೆ ಮಾಡೋರು, ಸಣ್ಣ ಸಣ್ಣ ಲೇಬರ್, ಸಣ್ಣ ದಂಧೆ ಮಾಡೋರು 4-5 ಮಂದಿ ನೀವು ಲೇಬರ್ ಇರ್ತಾರೆ. ಎಷ್ಟು ಖರ್ಚು ನಿಮ್ಗೆ ತಿಂಗಳ ಎಷ್ಟು ಆದಾಯ ಇದೆ ಹೇಳ್ರಿ? ಅದೇ ಎಲ್ಲಿ ಇಲ್ಲಿರಲ್ಲ ಸರ್. ಎಲ್ಲರೂ ಹೊಟ್ಟಿ ತುಂಬ್ಕೊಳ್ಳಕ್ಕೆ ಆದಾಯ ಎಲ್ಲದು ಬರ್ತದ ಸರ್. ಅದೇನೇ ಇಲ್ಲ. ಇಷ್ಟೇ ನಾವು ಎಲ್ಲರೂ ಹೊಟ್ಟಿ ತುಂಬ್ಕೊಂಡ್ರೆ ಅಷ್ಟೇ. ಹೊಟ್ಟಿ ಅಷ್ಟೇ ಅದ, ಆದಾಯ ಏನೂ ಇಲ್ಲ. ಒಂದ್ ಸಣ್ಣ ವ್ಯಾಪಾರಿಯಾಗಿ ಬೀದರಿಂದ ರಾಜ್ಯದ ಮುಖ್ಯಮಂತ್ರಿ ಏನಂತ ಹೇಳ್ಬೇಕಂತ್ರಿ? ಏನ್ ಮನವಿ ಮಾಡ್ಬೇಕಂತ್ರಿ? ಯಾಕಂದ್ರೆ ಈ ರೀತಿ ನೀವು 18% ಟ್ಯಾಕ್ಸ್ ಹಾಕ್ರ ನೀವು ಉಳಿಬೋದೇನು? ಮುಂದೆ ವ್ಯಾಪಾರ ಮಾಡಬಹುದೇನು? ಹೂವಿನ ವ್ಯಾಪಾರ ಇರ್ಬೋದು, ಚಪ್ಪಲ್ ವ್ಯಾಪಾರ ಇರ್ಬೋದು, ಸಣ್ಣ ಸಣ್ಣ ಹೋಟೆಲ್ ಇರ್ಬೋದು, ಕಿರಾಣಿ ಅಂಗಡಿ ಇರ್ಬೋದು, ಅವ್ರು ಉಳಿಗಾಲ ಇರ್ಬೋದೇನು? ಏನ್ ಅನುಭವ ತಮ್ದು? ಏನ್ ನೋಡ್ರಿ, ಸಿದ್ದರಾಮಯ್ಯ ಸಾಹೇಬ್ರಿಗೆ ಹೇಳೋದು ಒಟ್ಟು ಟ್ಯಾಕ್ಸೇ ಹಾಕಬಾರ್ದು. ನಾವು ಗರೀಬರು ಇದ್ದೇವು, ಗರೀಬರು ಸರಿ ನೀವು ಇರ್ಬೇಕು ಅಷ್ಟೇ. ಸಿದ್ದರಾಮಯ್ಯ ಸಾಹೇಬ್ರ ಮೇಲೆ ಮನವಿ ಮಾಡ್ಕೊಂಬದು ಅಷ್ಟೇ. ಈ ನಿಮ್ಮಲ್ಲಿ ದಿನ ಬೆಳಗಾದ್ರೆ ವ್ಯಾಪಾರಿಗಳು ಬರ್ತಾರಲ್ಲ, ಏನ್ ದುಡ್ಡು ಕೊಡ್ತಾರೆ? ಹಾರ್ಡ್ ಕ್ಯಾಶ್ ಕೊಡ್ತಾ ಇದಾರೆ? ಓನ್ಲಿ ಕ್ಯಾಶ್ಲೆಸ್ ಮಾಡ್ತಾ ಇದ್ದಾರೆ? ಕ್ಯಾಶ್ಲೆಸ್ ಮಾಡ್ತಾರೆ ಸರ್. ಹಾರ್ಡ್ ಕ್ಯಾಶ್ ತರಲಿ. ಎಲ್ಲರ ಬಳಿ ಮೊಬೈಲೇ ಬರ್ತದ, ಹೊರಗೆ ದುಡ್ಡು ಬರಲಿ. ರಂಜಿತ್ ಅವರೇ, ಇದು ರಂಜಿತ್ ಈಗಾಗಲೇ ಸಣ್ಣ ಸಣ್ಣ ವ್ಯಾಪಾರಿಗಳದ್ದು ಒಂದು ನೋವಿನ ಮಾತಂತ ಹೇಳ್ಬೋದು. ಟೋಟಲಿ ಯಾರು ಕೂಡ ಹಾರ್ಡ್ ಕ್ಯಾಶ್ ಕೊಡ್ತಾ ಇಲ್ಲ. ನಾವು ಬದುಕಬೇಕು ಹೆಂಗ? ನಮಗ್ ಬದುಕಂತ ಕೆಲಸ ರಾಜ್ಯದ ಮುಖ್ಯಮಂತ್ರಿ, ನಾಡಿನ ದೊರೆ ಸರ್ಕಾರ ಮಾಡಲೇಬೇಕು ಅಂತೇಳಿ ಬೀದರಿನ ಬಡ ವ್ಯಾಪಾರಿಗಳದ್ದು ಆಕ್ರೋಶ ಆಗದ ಅಂತ ಹೇಳ್ಬಹುದು. ಮಲ್ಲಿಕಾರ್ಜುನ ಪಾಪ ಅವ್ರು ಹೇಳ್ತಾ ಇದ್ರು, ಬಡವರ ಪರ ಮುಖ್ಯಮಂತ್ರಿ, ಬಡವರು ದೀನ ದಲಿತರ ಪರ ಅಂತೇಳಿ ಹೇಳುವಂತ ಮುಖ್ಯಮಂತ್ರಿಗಳು, ಆ ಬಡ ವ್ಯಾಪಾರಿಗಳು ನೋಡಿ ದುಡಿಯುವಂತ 500,000 ರೂಪಾಯಿ ಅದಕ್ಕೂ ಟ್ಯಾಕ್ಸ್ ಹಾಕೋದಕ್ಕೆ ಇವರು ಹೊರಟಿದ್ರಲ್ಲ ಅನ್ನೋದು ಅವರ ಪ್ರಶ್ನೆ. ಬಹಳ ನೋವಿನ ಮಾತು. ಮುಖ್ಯಮಂತ್ರಿಗಳೇ, ನಿಮಗೆ ತೆರಿಗೆ ಸಂಗ್ರಹ ಮಾಡೋದಕ್ಕೆ ಬೇರೆ ಬೇರೆ ಮಾರ್ಗಗಳಿದೆ. ಆದ್ರೆ ನೀವು ತೆರಿಗೆ ಅಧಿಕಾರಿಗಳಿಗೆ ಟಾರ್ಗೆಟ್ ಕೊಟ್ಟು ಬಡಬಗ್ಗರಿಂದ, ವ್ಯಾಪಾರಿಗಳಿಂದ, ಯಾರೋ ಹಣ್ಣು ಮಾರೋರು, ಯಾರೋ ಹೂ ಮಾಡೋರು, ಯಾರೋ ಹಾಲು ಮಾರೋರು, ಎಂಥವರಿಂದ ನೀವು ತೆರಿಗೆ ಸಂಗ್ರಹ ಕೊಟ್ಟಿದ್ದೀರಿ. ಇದು ಸರಿನಾ ಅನ್ನೋದು ವ್ಯಾಪಾರಸ್ಥರ ಪ್ರಶ್ನೆ. ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಈ ಸುದ್ದಿಯನ್ನ ಪ್ರಸಾರ ಮಾಡ್ತಾ ಇದೆ. ಜನರ ಪರವಾಗಿ ನಿಂತ್ಕೊಂಡಿದೆ, ವ್ಯಾಪಾರಿಗಳ ಪರವಾಗಿ ನಿಂತ್ಕೊಂಡಿದೆ. ಗ್ರೌಂಡ್ ರಿಯಾಲಿಟಿಯನ್ನ ನಿಮ್ಗೆ ತೋರಿಸುವಂತ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೀವಿ. ಎಲ್ಲಾ ಜಿಲ್ಲೆಗಳಿಂದಲೂ ಕೂಡ ನಮ್ಮ ಪ್ರತಿನಿಧಿಗಳು ನೇರ ಸಂಪರ್ಕದಲ್ಲಿ ಏಕಕಾಲದಲ್ಲಿದ್ದಾರೆ. ನಾನೀಗ ಕಲಬುರಗಿಯ ಪ್ರತಿನಿಧಿ ನಮ್ಮ ಓಂ ಪ್ರಕಾಶ್ ಮಾತಾಡ್ತೀನಿ. ಓಂ ಪ್ರಕಾಶ್, ಕಲಬುರಗಿಯಲ್ಲಿ ಸುಮಾರು ಎಷ್ಟು ಜನ ವ್ಯಾಪಾರಿಗಳಿಗೆ ತೆರಿಗೆ ಇಲಾಖೆ ನೋಟಿಸ್ ಅನ್ನ ಕೊಟ್ಟಿದೆ? ಈಗ ನೋಟಿಸ್ ಬಂದಂತ ವ್ಯಾಪಾರಸ್ಥರು ಏನ್ ಹೇಳ್ತಾ ಇದ್ದಾರೆ? ಈ ಸರ್ಕಾರಕ್ಕೆ ಸ್ವಲ್ಪವೂ ಜ್ಞಾನ ಇಲ್ವಾ ಹಾಗಾದ್ರೆ ಅಂತ? ಓಂ ಪ್ರಕಾಶ್.
ರಂಜಿತ್, ಕೇಂದ್ರ ಸರ್ಕಾರ ನಗದು ವಹಿವಾಟಿಗಿಂತ ಡಿಜಿಟಲ್ ಪೇಮೆಂಟ್ನಾಗೆ ಒತ್ತು ಕೊಡೋದಕ್ಕೆ ಮುಂದಾಗಿರುವಂತದ್ದು. ಆದ್ರೆ ರಾಜ್ಯ ಸರ್ಕಾರ ಈ ಡಿಜಿಟಲ್ ಪೇಮೆಂಟ್ ಮುಖಾಂತರ ವ್ಯಾಪಾರ ಮಾಡ್ತಾ ಇರುವಂತಹ ಸಣ್ಣ ಪುಟ್ಟ ವ್ಯಾಪಾರಸ್ಥರ ಜೇಬಿಗೆ ಕತ್ತರಿ ಹಾಕೋದಕ್ಕೆ ಮುಂದಾಗಿರುವಂತದ್ದು. ಕಲಬುರಗಿಯಲ್ಲೂ ಕೂಡ ಸಾಕಷ್ಟು ಜನ ವ್ಯಾಪಾರಸ್ಥರಿಗೆ ಈ ರೀತಿಯಾದಂತಹ ನೋಟಿಸ್ಗಳನ್ನ ಕೊಡೋದಕ್ಕೆ ಮುಂದಾಗಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಇದೀಗ ವ್ಯಾಪಾರಸ್ಥರು ಸಾಕಷ್ಟು ಸಂಕಷ್ಟಕ್ಕೆ ಸಿಲುಕುವಂತ ಒಂದು ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು. ನನ್ನ ಜೊತೆ ಒಂದಷ್ಟು ಜನ ಇಲ್ಲಿ ಅಂಗಡಿಯಲ್ಲಿದ್ದೇನೆ. ಸೊ ವ್ಯಾಪಾರಸ್ಥರಿದ್ದಾರೆ, ಸಣ್ಣ ಪುಟ್ಟ ವ್ಯಾಪಾರಸ್ಥರು, ಅವರಿಗೆ ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ವಾಣಿಜ್ಯ ಇಲಾಖೆ ಅಧಿಕಾರಿಗಳ ಮುಖಾಂತರ ಸರ್ಕಾರ ನೋಟಿಸ್ ನೀಡ್ತಾ ಇರುವಂತದ್ದು ಟ್ಯಾಕ್ಸ್ ಕಟ್ಟಬೇಕಂತ ಹೇಳಿ. ಸೊ ಏನ್ ಹೇಳ್ತೀರಾ ಅಂತ? ಸರ್ಕಾರದ ನೀತಿ ದ್ವಂದ್ವ ನೀತಿ, ಈ ರೀತಿ ಮಾಡ್ಲಿಕ್ಕೆ ಹೋಗಬಾರ್ದು. ಸಣ್ಣ ಸಣ್ಣ ವ್ಯಾಪಾರಗಳಿಗೆ ಇದು ಅತಿ ತೊಂದರೆ ಕೊಟ್ಟಂಗಿದು. ಯಾವ ರೀತಿ ಅವ್ರಿಗೆ ತೆರಿಗೆ ಮಾಡ್ಲಿಕ್ಕೆ ಬೇಕಸ್ದಾರಿ ಅವ್ರಿಗೆ ಸಣ್ಣ ಸಣ್ಣ ವರ್ತಕರಲ್ಲಿ. ನಮ್ದು ಈಗ ಒಂದು ಸಣ್ಣ ಬುಕ್ ಸ್ಟಾಲ್ ಇರ್ತಾವ, ಒಂದು ₹3 ಸೀಸ್ ಕೊಡು ಅಂತಂದ್ರೆ ಹುಡುಗರು ₹3 ಸ್ಕೀನ್ ಕೊಡ್ತೇವೆ. ಅದ್ರ ಸ್ಕ್ಯಾನ್ ಮಾಡು, ಫೋನ್ ಪೇ ಮಾಡು, ಇವು ಆಗಂಗಿಲ್ವಿ. ಇವು ದೊಡ್ಡ ದೊಡ್ಡ ವ್ಯಾಪಾರಸ್ಥರಿಗೆ ಮಾಡ್ಬೇಕು. ಸಣ್ಣ ಸಣ್ಣ ಉದ್ಯಮದಾರಿಗೆ ಮಾಡಿದ್ರ ಎಲ್ಲಿಗೆ ಹೋಗ್ಬೇಕು ಜನ? ನಾವು ಬೆಳೆಸೋ ಇಟ್ಟು ತೆರಿಗೆ ಕಟ್ಟೋದ ಇಟ್ಟು. ಅಂದಾಜು ನಿಮ್ದು ದಿನದ ವಹಿವಾಟು ವ್ಯಾಪಾರ ಎಷ್ಟಾಗುತ್ತೆ? ದಿನಕ್ಕೇನ್ರಿ 1000 ಆಗ್ಬೋದು, 800 ಆಗ್ಬೋದು, 700, 800 ಆಗ್ಬೋದು. ದಿನ ವ್ಯವಹಾರ ಇದೇ ರೀತಿ ನಡೀತಂತಿಲ್ಲ. ಏನೋ ಜೂನ್ ಚಾಲು ಆಯ್ತು, ನೋಟ್ಬುಕ್ ಅವಕ್ಕೆ ಕೇಳ್ತಾ ಹುಡುಗರು ಅವಾಗ ಕೊಡ್ತೇವೆ. ದಿನ ಸೀಸ, ರಬ್ಬರ್, ಪೆನ್ನ ಇದ್ರ ಎಷ್ಟು ಗಳಿಸಬಹುದು. ನಾವು ತೆರಿಗೆ ಏನು ಕಟ್ಟಬೇಕು ಅವರಿಗೆ? ಕಾಂಗ್ರೆಸ್ ಸರ್ಕಾರ ಬಡವರ ಪರ ಸರ್ಕಾರ ಅಂತ ಹೇಳ್ತಾ ಇರುವಂತದ್ದು. ಈಗ ಸಣ್ಣ ಪುಟ್ಟ ವ್ಯಾಪಾರ ಮಾಡುವಂತವ್ರಿಗೆ ಈ ರೀತಿ ಲಕ್ಷಾಂತರ ರೂಪಾಯಿ ಟ್ಯಾಕ್ಸ್ ಕಟ್ಟಂದ್ರೆ ಎಲ್ಲಿಂದ ಕಟ್ತೀರಿ? ಒಂದು ರೀತಿ ಬಡವರ ಪರ ಸರ್ಕಾರದ ಹತ್ರ ₹1 ಬಡವರಿಗೆ ಈ ರೀತಿ ವಂಚನೆ ಮಾಡ್ತಾರ. ಇದು ಸರ್ಕಾರಕ್ಕೆ ಕೊಡಬೇಕಿದೆ. ದ್ವಂದ್ವ ನೀತಿ ಸರ್ಕಾರದ ಸರಿಯಾಗಿ ಇದು. ಅವ್ರು ಏನೋ ಫ್ರೀ ಕೊಟ್ಟ ಕೇಸಿಂತ, ಏನೋ ಗ್ಯಾರಂಟಿ ಸ್ಕೀಮ್ ಕೊಟ್ಟ ಕೇಸಿಂತ ಉಲ್ಟಾ ನಮಗೆ ಹೇಳತ್ತಾರ. ಅವ್ರು ನಮಗೇನು ಕೊಟ್ಟಂಗಾಯ್ತು? ಇದು ನಾವು ಖಂಡನೆ ಮಾಡ್ತೇವೆ. ಇದು ಮೊದಲು ಈ ರೀತಿ ಅವ್ರಿಗೆ ಹೇಳ್ಕೊಂತ ಬಂದಿದೆ. ಇದು ಮಾಡ್ರಿ, ದೊಡ್ಡ ದೊಡ್ಡ ವ್ಯಾಪಾರಸ್ಥರಿಗೆ ಮಾಡ್ರಿ, ಏನೂ ಅನ್ಸಂಗಿಲ್ಲ. ಸಣ್ಣ ಸಣ್ಣದವರಿಗೆ, ಹೋಟೆಲ್ದವರಿಗೆ, ಬುಕ್ ಸ್ಟಾಲ್ದವರಿಗೆ, ಟೀ ಸ್ಟಾಲ್ದವರಿಗೆ ಮಾಡೋರು ಎಲ್ಲಿ ಹೋಗ್ಬೇಕು? ದಿನನಿತ್ಯ ಗಳಿಸೋದವರು ಏನು ಗಳಿಸಬೇಕು? ನಿಮ್ಗೆ ತೆರಿಗೆ ಏನು ಕಟ್ಟಬೇಕು? ಜನ ಗ್ಯಾರಂಟಿ ಯೋಜನೆಗಳಿಗೆ ಹಾಕ್ತಾ ಇದ್ದಾರೆ, ಅದ್ರ ಸಲುವಾಗಿ ಅಂತ. ಈ ಎಲ್ಲಾ ದುಡ್ಡು ಹೋಗೋದಿಲ್ಲ. ಅವರಿಗೆ ದುಡ್ಡು ಯಾವ ರೀತಿ ಕಲೆಕ್ಟ್ ಮಾಡ್ಕೋಬೇಕು, ಯಾವ ರೀತಿ ಸ್ಕೀಮ್ಗಳು ಜಾರಿ ಮಾಡಬೇಕು. ಈಗ ನಿಂದ್ರಿಸಿದ್ರೆ ಬರಂಗಿಲ್ಲ. 5 ವರ್ಷ ಗ್ಯಾರಂಟಿ ಹೇಳೋರು ಮತ್ತೆ ಸಂಪನ್ಮೂಲ ಕ್ರೋಢೀಕರಣ ಯಾವ ರೀತಿ ಮಾಡಬೇಕು, ಈ ರೀತಿ ಕ್ರೋಢೀಕರಣ ಮಾಡತ್ತಾರ ಸಂಪನ್ಮೂಲ. ಇದಕ್ಕೆ ನಮ್ಮ ವಿರೋಧ ಅದ. ಇದು ಇಲ್ಲೇ ಪುರ ರಾಜ್ಯಾದ್ಯಂತ ಆಗಬೇಕಿದೆ. ಇದು ಅವ್ರು ಹೇಳಿದಾಗ ಲೋಕಲ್ ಬಂದ್ ಕಿಂದ ಅಧಿಕಾರಿಗಳ ಮೇಲೆ ದಬ್ಬಾಳಿಕೆ ಮಾಡಿ ಟ್ಯಾಕ್ಸ್ ಕಲೆಕ್ಟ್ ಮಾಡಬೇಕು. ಇದು ತಪ್ಪದ ಕಾಂಗ್ರೆಸ್ ಸರ್ಕಾರದ. ಅಲ್ಲ, ಇದು ಬಡವರು ಹೊಟ್ಟೆ ಮೇಲೆ ಹೊಡೆದಂಗ ಅನ್ಸುತ್ತೆ ಅಲ್ವಾ? ಹೊಟ್ಟೆ ಮೇಲೆ ಹೊಡೆತೋಲತ್ತಾರ ಅವ್ರು. ಹೊಟ್ಟೆ ಮಾಡೋದಲ್ಲ, ಹೊಡೆತೋಲತ್ತಾರ ಅವ್ರು ಕುಡಿಯಬೇಕಂತ ಈಸಿಂದ. ಇದು ವಾಪಸ್ ತಗೋಬೇಕದು. ನೀವು ಬೇರೆ ಬೇರೆ ಮಾರ್ಗವ ತೆರಿಗೆ ಸಂಗ್ರಹ ಮಾಡ್ಲಕ್ಕೆ. ಇದು ಒಂದೇ ಮಾರ್ಗ ಅಲ್ಲ. ನೀವು ಇದ್ದವ್ರ ಮೇಲೆ ಮಾಡಿರೋದು. ನೀವು ಇಲ್ಲದವ್ರ ಬಳಿ ಸಣ್ಣ ಸಣ್ಣ ವ್ಯಾಪಾರಸ್ಥರಲ್ಲಿ ಈ ರೀತಿ ಮಾಡಿ ಕಿತ್ಕೊಂಡು ನೀವು ಗ್ಯಾರಂಟಿ ಸ್ಕೀಮ್ ಕೊಟ್ರೆ ಜನ ನಿಮ್ಗೆ ನೆಂಬೇಕು ಹೆಂಗ? ಮತ್ತೆ ನಮ್ಮ ಬಡವರ ಸರ್ಕಾರ ಬಡವರಿಗೆ ಕುತ್ತಿಗೆ ಹೊರ್ತೈತಿ. ಇನ್ನೇನು ನಮ್ಮ ಸರ್ಕಾರ ಬರೋದಾಗ ಸಿದ್ದರಾಮಯ್ಯನವರು ಬಂದ್ ಕೂಡಲೇ ಹೇಳಿದ್ರು 5 ವರ್ಷದವ್ರು ಏನಂತ ಗ್ಯಾರಂಟಿ ಸ್ಕೀಮ್ ಇರ್ತೈತಿ, ಇಡ್ರಿ. ನೀವು 2-3 ವರ್ಷ ಇಟ್ಟು ಮತ್ತೆ ಚಾಲು ಮಾಡಿ ಎಲ್ಲ ಗ್ರಾಹಕರಿಗೆ, ವರ್ತಕರಿಗೆ, ಇವೆಲ್ಲರಿಗೂ ಪರಿಚಯ ಅದ. ಇದು ನಮ್ಮಂತೂ ಸಣ್ಣ ಸಣ್ಣ ವ್ಯಾಪಾರಸ್ಥರು ಒಂದು ಸೀಸ್ ಮಾಡ್ತೇವೆ, ರಬ್ಬರ್ ಮಾಡ್ತೇವೆ, ಪೆನ್ಸಿಲ್ ಮಾಡ್ತೇವೆ. ಅದನ್ನ ಬರ್ತಾ ಇಟ್ಟು ತೆರಿಗೆ ಕಟ್ಟಮೇಟು. ಇದು ನೀತಿ ದ್ವಂದ್ವ ನೀತಿ ಅದ. ಇದು ಬಡವರಿಗೆ ಕುತ್ತಿಗೆ ಕೇಸಿಂದ ತೊಗೊಂಬದ ಸೀಸಿದ ಚೂಸರಿ ಮಾಡದಂಗದ. ಇದು ಕೈ ಬಿಡೋ ಸರ್ಕಾರ ನಮ್ದೊಂದಾಗರ ಆಗಬೇಕು. ರಂಜಿತ್, ಇಲ್ಲಿರುವಂತಹ ವ್ಯಾಪಾರಸ್ಥರು ಹೇಳ್ತಾ ಇರುವಂತದ್ದು ನೇರವಾಗಿ ಸರ್ಕಾರ ಈ ರೀತಿಯಾಗಿ ತೆರಿಗೆ ವಸೂಲಿ ಮಾಡುವ ಬದಲು ಕುತ್ತಿಗೆ ಒತ್ತುವಂತ ಕೆಲಸ ಮಾಡೋದಕ್ಕೆ ಮುಂದಾಗ್ತಾ ಇದೆ ಅನ್ನುವಂತ ಒಂದಷ್ಟು ಆಕ್ರೋಶ ಕೂಡ ಇದೀಗ ಹೊರ ಆಗ್ತಾ ಇರುವಂತದ್ದು. ರಂಜಿತ್, ಓಕೆ, ಥ್ಯಾಂಕ್ ಯು ಓಂ ಪ್ರಕಾಶ್ ತಮ್ಮೆಲ್ಲ ಮಾಹಿತಿಗಾಗಿ.